ನಮಸ್ಕಾರ. ಹಳ್ಳಿ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ ಅವಲಕ್ಕಿ ಮತ್ತು ಆಲೂಗಡ್ಡೆ ವಡೆ ಮಾಡೋದನ್ನು ಹೇಳ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ಪು ಅವಲಕ್ಕಿ ದಪ್ಪ ಅವಲಕ್ಕಿ ಆದರೂ ಸರಿ, ಮೀಡಿಯಮ್ ಅವಲಕ್ಕಿ ಆದರೂ ಸರಿ ನಾನು ನೆನೆಸಿ ಒಂದು ಬೌಲಿಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ 2 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಅದನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. 3 ಸ್ಪೂನು ಚಿರೋಟಿ ರವೆನ ರೆಡಿ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಚ್ಚ ಖಾರದ ಮೆಣಸಿನಕಾಯಿ, ಅಂದರೆ ಇದು ಕಲರಿಗೋಸ್ಕರ ಮೆಣಸಿನಕಾಯಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಹಸಿಮೆಣಸಿನಕಾಯಿ ಚಿಕ್ಕದಾಗಿ ನಾನು ಇದನ್ನು ಹೆಚ್ಚಿ ರೆಡಿ ಮಾಡಿಟ್ಕೊಳ್ತೀನಿ. 2 ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಕೊಂಡು ಅದು ರೆಡಿ ಮಾಡಿದ್ದೀನಿ. ಆಮೇಲೆ ಕೊತ್ತಂಬರಿ ಕರಿಬೇವು ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ತೀನಿ. ಈಗ ನಾನು ಎಲ್ಲನೂ ಮಿಕ್ಸ್ ಮಾಡ್ತೀನಿ. ಆಲೂಗಡ್ಡೆನೇ ನಾನು ನೈಸಾಗಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅವಲಕ್ಕಿನ ಹಾಕ್ತೀನಿ. ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಡ್ತಾ ಚಿರೋಟಿ ರವೆನ 3 ಸ್ಪೂನ್ ಹಾಕ್ತೀನಿ. 3 ಸ್ಪೂನು ಚಿರೋಟಿ ರವೆನ ಹಾಕ್ತೇವೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು 1 ಸ್ಪೂನ್ ಹಾಕಿ, 2 ಸ್ಪೂನು ಹಸಿಮೆಣಸಿನಕಾಯಿ ಹಾಕ್ತೇವೆ. ಹಸಿಮೆಣಸಿನಕಾಯಿ ಕೂಡ ಹೆಚ್ಚಿಟ್ಟಿದ್ದು ಅದನ್ನು ಹಾಕ್ತೇವೆ. ರುಚಿಗೆ ತಕ್ಕಷ್ಟು ನಾನು 1 ಚಮಚ ಆಮೇಲೆ ಹೆಚ್ಚಿಟ್ಟಿರೋ ಈರುಳ್ಳಿನ ಅದಕ್ಕೆ ಮಿಕ್ಸ್ ಮಾಡ್ತೇವೆ. ಅದೇ ರೀತಿ ಕೊತ್ತಂಬರಿ ಕರಿಬೇವು ಸೊಪ್ಪನ್ನು ನಾನು ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ಬೇಕಿದ್ದರೆ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಸರಿ ಮಾಡ್ಬೋದು. ಆದರೆ ನನಗೀಗ ನೀರಿನ ಅವಶ್ಯಕತೆ ಇಲ್ಲ, ಹದವಾಗಿ ಬಂದಿದೆ. ನಾನೀಗ ಬೇಯಿಸ್ತೀನಿ. ಹೀಗೆ ಕೈಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ವಡೆ ತಟ್ಟಬೇಕು. ಆಮೇಲೆ ನಾನು ಹಂಚನ್ನು ಸ್ಟವ್ ಮೇಲೆ ಇಟ್ಕೊಂಡು ಅದು ಕಾಯಬೇಕು. ಆದಾಗ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ಮಾಡಿರೋ ವಡೆನ ನಾನು ಈ ಥರ ಇಡಬೇಕು. ಇದನ್ನು ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ನಾವು ಬೇಯಿಸ್ಬೇಕಾಗುತ್ತೆ. ಈ ಥರ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಬೇಯಿಸ್ಬೇಕು. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುಗಿಸಿ ಹಾಕಬೇಕು. ಇದು ಒಂದು ಸೈಡ್ ಬೆಂದಿದೆ, ಇದನ್ನು ನಾನೀಗ ತಿರುಗಿಸಿ ಹಾಕ್ತೀನಿ. ಈ ಥರ ತಿರುಗಿಸಿ ಹಾಕಿದ್ದೀನಿ ನಾನು. ಆಮೇಲೆ ತೆಗಿಬೋದು. ಬೆಂದಿದೆ, 2 ಕಡೆನೂ ತೆಗಿಬೋದು. ಈಗ ಆಲೂಗಡ್ಡೆ ಅವಲಕ್ಕಿ ವಡೆ ರೆಡಿಯಾಗಿದೆ. ಇದನ್ನು ಟೊಮೆಟೊ ಸಾಸ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸ್ಕೂಲಿಂದ ಬಂದಾಗ ಇಷ್ಟಪಟ್ಟು ತಿಂತಾರೆ. ಆಮೇಲೆ ದಿಢೀರ್ನ ತಿಂಡಿನೂ ಆಗುತ್ತೆ. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.